ಕೆಲವೊಂದು ಪರಿಸ್ಥಿತಿಗಳು, ಸಂದರ್ಭಗಳು ನಮ್ಮನ್ನು ಎಲ್ಲಿ ತಂದು ನಿಲ್ಲಿಸ್ಬಿಡ್ತವೆ ಅಂದರೆ, ಈ ಎಕ್ಸ್ಪೀರಿಯನ್ಸ್ 100% ನಿಮಗೂ ಕೂಡ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ. ನಾವು ನಮ್ಮ ಆತ್ಮೀಯರಿಗೆ ಅಂದರೆ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ ಇರ್ಬೋದು, ನಮ್ಮ ಬ್ರದರ್ ಸಿಸ್ಟರ್ಸ್ ಇರ್ಬೋದು, ಅಥವಾ ಯಾರೋ ಒಬ್ಬರಿಗೆ ನಮ್ಮ ಪ್ರೀತಿ ಪಾತ್ರರು ಅಂತ ಅನ್ಕೋಬಿಡಿ, ಅವ್ರಿಗೆ ತುಂಬ ವರ್ಷಗಳಿಂದ ಸಹಾಯವನ್ನು ಮಾಡ್ಕೊತಾ ಬಂದಿರ್ತೀವಿ. ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ನಾವು ರೂಢಿಸ್ಕೊಂಡಿರ್ತೀವಿ. ಅದು ಏನು ಲಕ್ಕೋ ಹಣೆ ಬರನೋ ಏನೋ ಗೊತ್ತಿಲ್ಲ ರೀ. ಆ ವ್ಯಕ್ತಿಗಳು ನಮ್ಮಿಂದ ಯಾವತ್ತೇ ಯಾವುದೇ ಸಹಾಯವನ್ನು ನಿರೀಕ್ಷೆ ಮಾಡಿದ್ರೂ ಕೂಡ ನಾವು ಇಲ್ಲ ಅಂತ ಹೇಳಿರೋದಿಲ್ಲ. ನಮ್ಮ ಹಣೆ ಬರಹನೋ ಏನೋ ಗೊತ್ತಿಲ್ಲ, ಅವರು ಯಾವತ್ತೂ ಸಹಾಯವನ್ನು ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಆ ಟೈಮಲ್ಲಿ ನಾವು ಕೂಡ ಮಾಡುವಂತಹ ಪರಿಸ್ಥಿತಿಲಿ ಇರ್ತೀವಿ. ಹಾಗಾಗಿ ಆ ಪರಿಸ್ಥಿತಿ, ಸಮಯ, ಸಂದರ್ಭ ಎರಡೂ ಕೂಡ ಮ್ಯಾಚ್ ಆಗೋದ್ರಿಂದ ಅವ್ರಿಗೆ ಇಷ್ಟು ವರ್ಷಗಳ ಕಾಲ ಸಹಾಯವನ್ನು ಮಾಡ್ತಾ ಬಂದಿರ್ತೀವಿ. ಅಪಾರವಾದ ಪ್ರೀತಿ ವಿಶ್ವಾಸ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇಲ್ಲ ಅನ್ಬಾರ್ದು ಅನ್ನೋ ಒಂದು ವ್ಯಕ್ತಿತ್ವ ನಮ್ಮದಾಗಿರುತ್ತೆ. ಇದು ಕೆಲವು ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದರೆ, ನಮ್ಮ ಪರಿಸ್ಥಿತಿಯನ್ನು ಭಗವಂತ ಪರೀಕ್ಷೆ ಮಾಡೋದಕ್ಕೋ ಏನೋ ಗೊತ್ತಿಲ್ಲ ಕಟ್ಟ ಹಾಕ್ಬಿಟ್ಟಿರ್ತಾನೆ. ಅಸಹಾಯಕ ಪರಿಸ್ಥಿತಿಯಲ್ಲಿ ನಾವಿರ್ತೀವಿ. ಆದರೆ ಇಷ್ಟು ವರ್ಷಗಳಿಂದ ಸಹಾಯ ಮಾಡಿಸ್ಕೊಂಡು ಬಂದಿರ್ತಾರಲ್ಲ ನಮ್ಮ ಪ್ರೀತಿ ಪಾತ್ರರು, ಅವರು ಯಾವುದೋ ಒಂದು ವಿಚಾರದಲ್ಲಿ ನಮ್ಮನ್ನ ಮತ್ತೆ ಸಹಾಯವನ್ನು ಕೇಳ್ತಾರೆ. ಆಗ ನಾವು ಅವ್ರಿಗೆ ಇಲ್ಲ ಅನ್ನೋ ಮನಸ್ಸು ಕೂಡ ಇರೋದಿಲ್ಲ. ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಸಹಾಯಕ ಪರಿಸ್ಥಿತಿ ನಮ್ಮಲ್ಲಿರೋದ್ರಿಂದ ಇಲ್ಲ ಅಂತ ಒಂದು ಸಾರಿ ನಾವು ಸಾರಿ, ಈ ಸಂದರ್ಭದಲ್ಲಿ ನಾನು ಸಹಾಯ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ ಇಟ್ಕೊಳ್ಳಿ. ಇಷ್ಟು ವರ್ಷದಿಂದ ನೀವು ಮಾಡ್ಕೊಂಬಂದಿರ್ತೀರಲ್ಲ ಸಹಾಯ, ಪ್ರೀತಿ, ಅನುಕಂಪ ಎಲ್ಲವೂ ಧೂಳಿಪಟ ಆಗ್ಬಿಡತ್ತೆ. ನೋಡ್ದ ಆ ಯಪ್ಪನ ಆ ಎಮ್ಮನ ಬರೀ ಮಾತಿನಲ್ಲಿ ಬೇಳೆ ಬೇಯಿಸ್ತಾರ್ರಿ ಅವರು, ಏನು ಮಾಡಲ್ಲ, ಯಾವ ಸಹಾಯನೂ ಅವ್ರು ಮಾಡಲ್ಲ. ಅಂದರೆ ಒಂದೇ ಒಂದು ಸಂದರ್ಭ, ಒಂದೇ ಒಂದು ಪರಿಸ್ಥಿತಿ ನಮ್ಮ ಅಷ್ಟು ವರ್ಷದ ತ್ಯಾಗವನ್ನ, ಪ್ರೀತಿಯನ್ನ, ಎಲ್ಲವನ್ನ ಹಳೆದು ತೂಗು ಬಿಡ್ತಾರೆ ಜನ. ಎಲ್ಲೋ ಅಪರೂಪಕ್ಕೆ ಒಬ್ರು ಅವ್ರು ಕೊಟ್ರೇನು ಬಿಟ್ರೇನು ಪರವಾಗಿಲ್ಲ, ಮಾಡುವಾಗೆಲ್ಲ ಮಾಡಿದ್ದಾರೆ. ಇವತ್ತೆಂಥ ಪರಿಸ್ಥಿತಿ ಇತ್ತೋ ಏನೋ ಗೊತ್ತಿಲ್ಲ, ಇಲ್ಲ ಅಂದ್ಬಿಟ್ರು. ಅವ್ರಿಲ್ಲ ಅಂತ ಅಂದ ತಕ್ಷಣ ಅವ್ರ ಸ್ನೇಹ ಆಗಲಿ, ಪ್ರೀತಿನಾಗಲಿ ಅಥವಾ ಸಂಬಂಧವನ್ನಾಗಲಿ ನಾನು ಕಳೆದುಕೊಳ್ಳೋದಿಲ್ಲ. ಕೊನೆಯವರೆಗೂ ಅವರ ಜೊತೆ ನಾನು ಸಂಪರ್ಕದಲ್ಲಿ ಇರ್ತೀನಿ ಅನ್ನೋ ನಿಯತ್ತು ಇವತ್ತಿನ ಕಾಲದಲ್ಲಿ ಎಷ್ಟು ಜನಕ್ಕೆ ಇರುತ್ತೆ ರೀ? ಯೋಚನೆ ಮಾಡಿ ನೋಡಿ. ಒಂದು ಇಲ್ಲ ಅನ್ನೋದು ಬಹುದಿನಗಳ ಇದೆ ಅನ್ನೋದಕ್ಕೆ ಕಪ್ಪು ಚುಕ್ಕೆ ಆಗ್ಬಿಡ್ತಾ. ಅಂತಹ ಸಂದರ್ಭ ನಮ್ಮ ತಲೆಯಲ್ಲಿ ಕೂತ್ಕೊಂಡಾಗ ನಮ್ಗನ್ಸೋದು ಒಂದೇ ಒಂದು, ಹಾಗಾದ್ರೆ ನಾವು ಜನಕ್ಕೆ ಅವಶ್ಯಕತೆಗಿದ್ದೀವ? ಅವರ ಅವಶ್ಯಕತೆಯನ್ನು ನಾವು ಈಡೇರಿಸ್ತಿಲ್ಲ ಅಂದ್ರೆ ನಾವು ಅವ್ರ ಲೈಫಲ್ಲಿ ಏನು ಅಲ್ವಾ? ಕ್ರಮೇಣ ಏನ್ ಮಾಡಿಬಿಡ್ತಾರೆ ಗೊತ್ತಾ? ಇವರಿಂದ ಯಾವುದೇ ಸಹಾಯ ಸಿಗೋದಿಲ್ಲ ಅಂತ ಒಂದೇ ಒಂದು ಸಂದರ್ಭವನ್ನ ನೋಡಿ ಅಳೆದು ತೂಗಿ ನಮ್ಮನ್ನ ದೂರ ಮಾಡಿಬಿಡ್ತಾರೆ. ಅಂದ್ರೆ ಯೂಸ್ಲೆಸ್, ಇವರನ್ನ ಡಸ್ಟ್ಬಿನ್ಗೆ ಹಾಕ್ಬಿಡಿ, ಇವರು ವೇಸ್ಟ್, ನೆಕ್ಸ್ಟ್ ಇನ್ನೊಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಳ್ಳೋಣ, ಯಾರು ಎಸ್ ಓಕೆ ಮಾಡ್ತೀವಿ ಅಂತಾರೆ. ಅಂದ್ರೆ ಜನರು ಅವಶ್ಯಕತೆಯ ಮೇರೆಗೆ ನಮ್ಮನ್ನ ಬಳಸ್ಕೋತಾರ. ಹಾಗಾದರೆ ನಮ್ಮ ವ್ಯಕ್ತಿತ್ವಕ್ಕೆ, ಕರುಣೆಗೆ, ಪ್ರೀತಿಗೆ, ವಿಶ್ವಾಸಕ್ಕೆ ಯಾವುದೇ ಬೆಲೆ ಇಲ್ವಾ? ಮತ್ತೆ ಮಾನವೀಯತೆ ಮೆರೆಯೋದಾದ್ರೂ ಎಲ್ಲಿ? ತುಂಬಾ ನೋವಾಗುತ್ತೆ ಇಂತಹ ಸಂದರ್ಭಗಳು. ಅದೇನೇ ಇದ್ರೂ ಅರ್ಥ ಮಾಡ್ಕೊಳ್ಳಿ, ಸಮಯ, ಸಂದರ್ಭ, ಅವರ ಅವಶ್ಯಕತೆಗೆ ನಮ್ಮನ್ನ ಯಾರಾದರೂ ಬಳಸ್ಕೋತಾರೆ ಅಂದ್ರೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಿಯತ್ತಿ ಇಲ್ಲದವರನ್ನ ತುಂಬ ಬಹುದೂರ ಚಪ್ಪಲಿ ಬಿಡೋ ಸ್ಥಳದಲ್ಲಿ ಬಿಟ್ಬಿಡಿ. ಅದರಿಂದ ನಮಗೆ ತುಂಬಾನೇ ಒಳ್ಳೆಯದು, ಹೆಲ್ತ್ಗೂ ಕೂಡ, ವ್ಯಕ್ತಿತ್ವಕ್ಕೂ ಕೂಡ. ಇಲ್ಲ ಅಂದರೆ
ಅವರು ಸುಖ ಸುಮ್ಮನೆ ನಮ್ಮನ್ನು ಬಿಟ್ಟು ಇವ್ರು ಸಹಾಯ ಮಾಡಲಿಲ್ಲ, ಇವ್ರ ಸಹವಾಸ ಬೇಡ ಅಂತ ಹೊರಗಡೆ ಹೋಗ್ಬಿಡ್ತಾರೆ ಅಂತ ತಿಳ್ಕೊಬೇಡಿ. ನಮ್ಮ ಇಡೀ ವ್ಯಕ್ತಿತ್ವವನ್ನು ಹಾಳುಗೆಡವಿ ಹೋಗ್ಬಿಡ್ತಾರೆ. ಸೊ ಈ ಕೆಸರನ್ನು ಮೈಗಚ್ಕೊಂಡು ನಾವು ಸ್ನಾನ ಮಾಡಿಕೊಂಡು ಸ್ವಚ್ಛ ಆಗ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ನಮ್ಮ ಮೂರ್ಖತನ. ಬಿ ಕೇರ್ಫುಲ್, ಹೌದಲ್ವಾ? ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ.